ಇವತ್ತಿನ ಈ ಸ್ಪೆಷಲ್ ಆದಂತ ವಿಡಿಯೋದಲ್ಲಿ ನಾನಿವತ್ತು ದಕ್ಷಿಣ ಕನ್ನಡದ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಹತ್ರ ಇದ್ದೇನೆ. ಎಷ್ಟು ಸಮಯ ಇದಕ್ಕೆ ಬೇಕಾಗ್ತದೆ? ಇದಕ್ಕೆ 70-75 ದಿವಸ. ಯಾವ ತಿಂಗಳಲ್ಲಿ? ನಾವು ಜನವರಿ 22 ತಾರೀಕು ಇದು ಮಂಗಳೂರಿನಲ್ಲಿ ಕದಿರಿ ರಥೋತ್ಸವ ದಿವಸ ಎಲ್ಲರೂ ಬೀಜ ಹಾಕ್ತೇವೆ. ಮಕರ ಸಂಕ್ರಾಂತಿ ದಿವಸ ಮಕರ ಸಂಕ್ರಾಂತಿ ಹಾಕುದು ಬೀಜ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸ್ಪೆಷಲ್ ಆದಂತ ವಿಡಿಯೋದಲ್ಲಿ ನಾನಿವತ್ತು ದಕ್ಷಿಣ ಕನ್ನಡದ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಹತ್ರ ಇದ್ದೇನೆ. ಈ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ನೀವು ನೋಡಿರ್ಬೋದು, ಕಲ್ಲಂಗಡಿಯನ್ನು ವಿಶೇಷವಾಗಿ ದೇವರ ಪ್ರಸಾದದ ರೂಪದಲ್ಲಿ ಭಕ್ತಾದಿಗಳು ಮನೆಗೆ ತಕೊಂಡು ಹೋಗ್ತಾ ಇದ್ದಾರೆ. ಹಾಗೇನೆ ನಾನು ಕಲ್ಲಂಗಡಿ ಮಾಡುವಂತಹ ಒಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಸ್ನೇಹಿತರೆ, ನಾನಿವತ್ತು ಪೊಳಲಿಯ ರಾಜರಾಜೇಶ್ವರಿ ದೇವಸ್ಥಾನದ ಹತ್ರ ಇದ್ದೇನೆ. ಸೊ ಇಲ್ಲಿ ವಿಶೇಷವಾಗಿ ಕಲ್ಲಂಗಡಿಗೆ ವಿಶೇಷವಾದ ಮಹತ್ವವಿದೆ. ಹಾಗೇನೆ ಇವತ್ತು ನಾನು ಕಲ್ಲಂಗಡಿ ಬೆಳೆಸುವಂತಹ ಒಂದು ಜಾಗಕ್ಕೆ ಬಂದಿದ್ದೇನೆ. ಹಾಗೇನೆ ನಮ್ಮ ಜೊತೆ ಇದ್ದಾರೆ ನಾಗೇಶ್ ಅಣ್ಣವರು. ಅವರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಸೊ ಇವರು ಇದರ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ತಾ ಹೋಗ್ತಿದ್ದಾರೆ. ಮೊದಲಿನಿಂದಲೂ ನಾವು ಹಿರಿಯರ ಕಾಲದಿಂದಲೂ ನಮ್ಮ ಹಿರಿಯರು ಮಾಡ್ತಿದ್ದರು. ಆ ಟೈಮಿನಲ್ಲಿ ತುಂಬಾ ಜನ ಅಲ್ಲಿ ಅಲ್ಲಿಂದ ಬರ್ತಿದ್ದರು. ಅವರಿಗೆ ಪ್ರತಿಯೊಬ್ಬರಿಗೆ ಬಾಯಾರಿಕೆ ಮತ್ತು ಇದಕ್ಕೆ ಆಹಾರಕ್ಕೆ ಬಗ್ಗೆ ಆಗ ಬಚ್ಚಂಗಾಯಿ ಅಂತ ತುಳಿನಲ್ಲಿ ಹೇಳ್ತಾರೆ. ಅದು ದನಿದವರಿಗೆ ಬಚ್ಚಂಗಾಯಿ ಅಂತ ಹೆಸರು. ಹಾಗೆ ಮತ್ತೆ ಪುರಾಣದಲ್ಲಿ ಕೂಡ ಹಾಗೆ ಅದರಲ್ಲಿ ಕತೆ ಕೂಡ ಉಂಟು. ನಾವು ಬೇರೆಯವರ ಮುಖಾಂತರ ಕೇಳಿದ್ದು, ಹಿರಿಯರ ಹತ್ರ ಕೇಳಿದ್ದು. ಹಾಗೆ ಮೊದಲಿನಿಂದ ಬರ್ತೇವೆ. ಈಗ ಕೂಡ ನಾವು ಆಗ್ತಾ ಇದ್ದೇವೆ. ಸುಮಾರು ಎಷ್ಟು ಕೆಜಿ ಇರ್ಬೋದು? 5 ಕೆಜಿ. ಇದು ಈಗೇನೊಂದು 15 ಕೆಜಿ ತನಕ ಆಗುತ್ತೆ. 15 ಕೆಜಿ ಹೇಳಿದೆ. ಎರಡು ವೆರೈಟಿ ಇದ್ರಿ. ಎಷ್ಟು ಸಮಯ ಇದಕ್ಕೆ ಬೇಕಾಗ್ತದೆ? ಇದಕ್ಕೆ 70-75 ದಿವಸ. ಯಾವ ತಿಂಗಳಲ್ಲಿ? ನಾವು ಜನವರಿ 22 ತಾರೀಕು ಇದು ಮಂಗಳೂರಿನಲ್ಲಿ ಕದಿರಿ ರಥೋತ್ಸವ ದಿವಸ ಎಲ್ಲರೂ ಬೀಜ ಹಾಕ್ತೇವೆ. ಮಕರ ಸಂಕ್ರಾಂತಿ ದಿವಸ ಮಕರ ಸಂಕ್ರಾಂತಿ ಹಾಕುದು ಬೀಜ. ಮಕರ ಸಂಕ್ರಾಂತಿ 14 ತಾರೀಕಿಂದ ಕೆಲವು ಜನ ಹಾಕ್ತಾರೆ. ಮತ್ತೆ ಮೊದಲು ಹಾಕುದು 22 ತಾರೀಕು ಮೊದಲಿನವರು ಕದಿರಿ ರಥೋತ್ಸವ ದಿವಸ ಹಾಕುದು. ಆ ದಿವಸ ಹಾಕ್ತಾ ಇದ್ದರು. ಇದು ಒಂದು ಎಷ್ಟು ಕೆಜಿ ತನಕ ಇದು ಇದಾಗುತ್ತೆ? ಇದು ನಮ್ಮದು ಈಗ ಸರಿಯಾಗ್ಲಿಲ್ಲ. ಬೆಳನಿಗೆ ಆದ್ರೆ 10, 12, 15 ಕೆಜಿ ವರೆಗೆ ಬರ್ತದೆ. 15 ಕೆಜಿ ತನಕ. ಒಳ್ಳೇದು ವೆರೈಟಿ ಅದು. ನೀವು ಎಂತೆಲ್ಲ ಹಾಕ್ತೀರಿ? ನಾವು ಫಸ್ಟಿಗೆ ಇದು ಗೊಬ್ಬರ ಹಾಕೋದು. ಉಡಿ ಗೊಬ್ಬರ ಹಾಕಿ ಇದು ಕೊಟ್ಟಿ ಗೊಬ್ಬರ ಅದನ್ನ ಹಾಕಿ ಬೀಜ ಹಾಕುದು. ಇದರ ಬೀಜವನ್ನೆಲ್ಲ ನಾವು ಈಗ ಮೊದಲಿನವರು ಇಡ್ತಿದ್ರು. ಇದರ ಬೀಜ ನೀವು ನೆಕ್ಸ್ಟ್ ಇಯರ್ ಅಲ್ಲ, ಕೆಲವು ಜನ ಇಡ್ತಾರೆ. ನಾವು ಈಗ ಒಂದು 4-5 ವರ್ಷ ಮೊದಲು ಈಗ ಮಂಗಳೂರಿನಲ್ಲಿ ಬರ್ತದೆ. ಹಾಗೆ ಈಗ ಹೊಸ ವೆರೈಟಿ ಆಗಿ ಹೊಸ ಬೀಜ ಹಾಕ್ತಿದ್ವಿ. ಮೊದಲೆಲ್ಲ ಇಲ್ಲಿಯೇ ಬೀಜ ಇತ್ತು. ಇಲ್ಲಿ ಪದ್ಧತಿ ಬೀಜ ಇತ್ತು. ಸುಮಾರು ಎಷ್ಟು ಕೆಜಿ ಇರ್ಬೋದು? 5 ಕೆಜಿ. ಇದು ಈಗೇನೊಂದು 15 ಕೆಜಿ ತನಕ ಆಗುತ್ತೆ. 15 ಕೆಜಿ ಹೇಳಿದೆ. ಎರಡು ವೆರೈಟಿ ಇದ್ರಿ. ಈ ಜಾತಿ ಆಗ್ತದೆ. ಇದು ಬ್ಲ್ಯಾಕ್ ಅಂಜಿನ್. ಇದು ಎಲ್ಲೋ ಕಲರ್ ಅಲ್ಲ, ಅದು ಬ್ಲ್ಯಾಕ್. ಇದು ಹೊರಗೆ ಬ್ಲ್ಯಾಕ್ ಕಲರ್, ಒಳಗಡೆ ಇದು ಕೇಸರಿ ಕಲರ್. ನೋಡಿ ಗೈಸ್, ಸ್ನೇಹಿತರೆ, ನಾವು ಇವತ್ತು ಇಲ್ಲಿ ಒಂದು ಪೊಳಲಿ ಹತ್ರ ಇರುವ ಒಂದು ಅಂಗಡಿ ಹತ್ರ ಇದ್ದೇವೆ. ಸೊ ನಿಮ್ಮ ಹೆಸರು? ಗಣೇಶ್ ಅಂತೇಳಿ. ನೀವು ಎಷ್ಟು ವರ್ಷದಿಂದ ಇದು ಕಲ್ಲಂಗಡಿ ಒಂದು ಕೃಷಿ ಮಾಡ್ತಿದ್ದೀವಿ? 15 ವರ್ಷ. 15 ವರ್ಷದಿಂದ. ಸೊ ಹೇಗೆ ವ್ಯಾಪಾರ? ತೊಂದರೆ ಇಲ್ಲ.
ನಾವೇ ಮಾಡೋದು ನಾವೇ ಮಾರುದು ಅಷ್ಟೇ. ಲಾಭ ನಮಗೆ. ನಮ್ಗೆ ಇದು ಒಂದು ಅಕ್ಕಿ ನೀವು ಎಷ್ಟು ಚಾರ್ಜ್ ಮಾಡ್ತೀರಾ? ಅದು ಸೈಜ್ ಲೆಕ್ಕ? ಸೈಜ್ ಲೆಕ್ಕ ಮಾಡಿ. ಇದಕ್ಕೆ ನೀವು ಎಷ್ಟು ಇದು ಮಾಡ್ತೀರಾ? ಇದಕ್ಕೊಂದು 200 200. ಒಂದು ಹೆಚ್ಚು ಕಮ್ಮಿ ಮಾಡಿ ಕೊಡುದು. ಇದು ನೀವು ಯಾವಾಗ ಅಂಗಡಿ ಹಾಕಿದಲ್ಲಿ ಕಲ್ಲಂಗಡಿ? ಇದು ಒಂದು 2 ದಿವಸ ಆಯ್ತು. 2 ದಿವಸ ಆಯ್ತು. ಜಾತ್ರೆ ಜಾತ್ರೆ ಎಂದಿಗೆ ಇಲ್ಲ ಇಲ್ಲ ಮಾಡಿಲ್ಲ. ಎಲ್ಲಿ ತನಕ ಓಪನ್ ಆಗಿದೆ? ಇನ್ನು ನಮ್ದು ಬರ್ಲಿಕ್ಕೆ ಉಂಟು ಬಚ್ಚಂಗಾಯಿ ಬೇರೆ. ಮತ್ತೆ ಅದು ಮುಗಿದ ತನಕ ಉಂಟು ಚೆಂಡು, 2ನೇ ಚೆಂಡು, 3ನೇ ಚೆಂಡು, ಕಡೆ ಚೆಂಡುವರೆಗೆ ಇರ್ತದೆ. ಇದು ಎಷ್ಟು ಕೆಜಿ ಆಗುತ್ತೆ ದೊಡ್ಡದಾಗಿದೆ? ದೊಡ್ಡದೊಂದು ಇದು ಎಲ್ಲ 200 250 ಕೊಡ್ತೇವೆ ನಾವು. ಇದರಿಂದ 5 ಕೆಜಿ. ನಿಮ್ಮ ಎಷ್ಟು ಕೆಜಿ ಇದೆ ದೊಡ್ಡ ಸೈಜ್? ದೊಡ್ಡ ಒಂದು ಕೊಯ್ಲಿಕ್ಕೆ ಉಂಟಿಲ್ಲ, ತರಲಿಲ್ಲ. ಒಂದು 10 ಕೆಜಿ ವರೆಗೆ ಬರ್ತದೆ. ಮೊದಲಿಗೆ ಬೀಜ ಹಾಕಿ ಇದು ಎಷ್ಟು ಟೈಮ್ ತಗೊಳ್ತದೆ? ಈಗ ನಾವು ಬೀಜ ಹಾಕಿ ಜನವರಿ 20 ಹಾಕ್ತೇವೆ. ಹಾ. 2-4 ತಾರೀಕಿನವರೆಗೆ ಎಲ್ಲ ಬೀಜ ಉಳಿತದೆ. ಅಂದ್ರೆ ನಾವು ಫಸ್ಟಿಗೆ ಒಂದೊಂದು ಗಿಡ ಬೀಜ ಹಾಕ್ತೇವೆ. ಹಾ. ಮತ್ತೆ ನಂತರ ನಾವು ಅವರು ಒಂದೊಂದು ಫೀಟ್ ಇಷ್ಟು ಹಾ. ದೂರ ಗ್ಯಾಪ್ ಇದ್ರೆ ಹಾ. ಒಳ್ಳೆ ಗ್ಯಾಪ್ ಕೊಟ್ರೆ ಬೇಗ, ಬರ್ತದೆ. ಅಂದ್ರೆ ಸ್ವಲ್ಪ ದೂರದಲ್ಲಿದ್ರೆ ಒಳ್ಳೆ ಕಾಯಿ ಬರ್ತದೆ. ಒಳ್ಳೆ ಕಾಯಿ ಬರ್ತದೆ. ಈಗ ನಾವು ಹತ್ತಿರ ಹತ್ತಿರ ಹಾಕಿದ್ರೆ ಏನಾಗ್ತದೆ? ಹತ್ತಿರ ಹಾಕಿದ್ರೆ ಗಿಡ ಕೂಡ ಬಳ್ಳಿಯಾಗಿ ಅದು ಹಾ, ಇದಾಗ್ತದೆ, ಮತ್ತೆ ಹಾಳಾಗ್ತದೆ. Okay. ಮತ್ತೆ ಇದು ಇದರಲ್ಲಿ ದೂರ ದೂರ ಎಷ್ಟು ಹಾಕ್ತೀರಾ ಅಷ್ಟು ಇದು ಹಾ. ಈಗ ಲಾಭ. ಇದು ಎಷ್ಟು ಟೈಮ್ ತಗೋದು ಎಷ್ಟು ದೊಡ್ಡದಾಗ್ಲಿಕ್ಕೆ? ನಾವು ಅವರ ಲೆಕ್ಕ 70 ದಿವಸ ಬೆಳವಣಿಗೆ ಈ ಬೀಜಕ್ಕೆ. ಹಾ. ಈಗ ನಮ್ಗೆ 65 ದಿವಸದಲ್ಲಿ ಕಟಾವಾಯ್ತು. 65 ದಿವಸ. ಅಷ್ಟು 60-70 ದಿವಸದೊಳಗೆ. ಅಂದ್ರೆ ಇದು ಈಗ ನೀವು ಅಲ್ಲಿ ಇವತ್ತು ತಕೊಂಡೋಗಿ ಎಲ್ಲ ಅಂಗಡಿಗೆಲ್ಲ ನಾವು ಅಲ್ಲಿ ಮಾಡ್ತೇವೆ, ಮೊದಲಿನಿಂದ ಮಾಡ್ತಿದ್ದೆ. ಹಾ. ನಾವು 20-25 ವರ್ಷದಿಂದ ಮಾಡ್ತಿದ್ದೆ. ಹಾ. ನಾನು ಸಣ್ಣವರಿಂದ 8-10 ವರ್ಷ ಪ್ರಾಯದಲ್ಲಿ ಶುರು ಮಾಡಿದೆ. ಹೌದಾ? ಅಂದ್ರೆ ಇದು ಇಡೀ ಮಂಗಳೂರಿಗೆ ಹೋಗ್ತದೆ ಅಲ್ಲ, ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡ? ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದವರೆಲ್ಲ ಹಾ. ಹೋಗುವಾಗ ಪಚ್ಚಂಗಾಯಿ ತಗೊಂಡು ಹೋಗ್ತಾರೆ ಇದರಲ್ಲಿ ಒಂದು ವೆರೈಟಿ ಉಂಟು ಇದರಲ್ಲಿ. ಈಗ ನಾವು ಸಿಹಿಗೆ ಬೇಕಾಗಿ ಈಗ ಹಾ. ಇದು ಉದ್ದ ಟೈಪ್ ಹಾಕ್ತೇವೆ. ಹಾ. ಅದು ಸಿಹಿ ಪಚ್ಚಂಗಾಯಿ. ಯಾವುದು? ಇಲ್ಲಿ ಉಂಟು ಈ ಟೈಪ್. ಹಾ, ಇದು ಹೀಗೆ ಉದ್ದ ಬರೋದು. ಇದು ಸಿಹಿ, ಒಂದೊಂದು ಸಿಹಿ ಸಕ್ಕರೆಯಾಗಿ. ಇದು ಸ್ವಲ್ಪ ಜಾಸ್ತಿ ಅದಕ್ಕೆ ಬೀಜ ಕೂಡ ರೇಟ್ ಜಾಸ್ತಿ. ರೇಟ್ ಜಾಸ್ತಿ. ಇದಕ್ಕೆ ಇದು ಅಂದ್ರೆ ಇದಕ್ಕೆ 25 ಗ್ರಾಮ್ 650 ರೂಪಾಯಿ ಇದ್ರೆ, ಹಾ. ಅದಕ್ಕೆ 25 ಗ್ರಾಮ್ಗೆ 1600 ರೂಪಾಯಿ. ಇದು ಈಗ ಇದರಲ್ಲಿ ಈಗ ಬೀಜ ನೋಡಿ. ಹಾ. ಇದು ಎಲ್ಲ ಒಳ್ಳೆ ನಾವು ತಿನ್ಲಿಕ್ಕೆ ಬೇಕು. ಇದರಲ್ಲಿ ಈಗ ದೊಡ್ಡದು 25 ಕೆಜಿ ಆಗ್ತದೆ. 15 ಕೆಜಿ ವರೆಗೆ ಬರ್ತದೆ. 15 ಕೆಜಿ ಒಳ್ಳೆ 10ರಿಂದ 15. ಇದು ಒಂದು 5-6 ಕೆಜಿ 5-6 ಕೆಜಿ ಬರ್ತದೆ. ಅಲ್ಲಿ ಅವರಿಗೆ ಬಂದ ನಮ್ಮ ತಮ್ಮನಿಗೆಲ್ಲ 8 ಕೆಜಿ 10 ಕೆಜಿ ಬಂದು. ಹೌದಾ? ಅಂದ್ರೆ ನೀವು ಇದು ಹೇಗೆ ಕೆಜಿ ಲೆಕ್ಕದಲ್ಲಿ? ಕೆಜಿ ಇಲ್ಲ, ನಾವು ಒಂದು ಅಂದಾಜು ಲೆಕ್ಕ ಮಾಡಿ ಕೊಡುದು. ನಾವು ಈಗ ಅದಕ್ಕೆ ತುಂಬಾ ಕಷ್ಟ ಪಡ್ತೇವಲ್ಲ, ಅದಕ್ಕೆ ನಾವೊಂದು ಇಲ್ಲಿ ಮೊದಲಿನಲ್ಲೂ ಹಾ. ಇಲ್ಲಿ ಕೆಜಿ ಕಣಕ ಲೆಕ್ಕ ಇಲ್ಲ. ಹಾ. ಇದು ಇದಕ್ಕೆ ಒಂದು ಗಾತ್ರ ನೋಡಿ ಕೊಡುದು ಅಂದಾಜು. ಈಗ ಇಷ್ಟು ಅಂದ್ರೆ ನೀವು ಇದಕ್ಕೆ ಇದೆಂತ ಇದಕ್ಕೆ ಗೊಬ್ಬರ ಫಸ್ಟಿಗೆ ನಾವು ಅಟ್ಟಿ ಗೊಬ್ಬರ ಜಾಸ್ತಿ. ಮತ್ತೆ ಇದು ಸೂಟನ್ ಬಂದ್ರೆ ಒಳ್ಳೆ ಸಿಹಿ ಬರ್ತದೆ. ಸೂಟನ್ ಅಂದ್ರೆ ಇದು ನಮ್ಮ ನಾವು ಎಲ್ಲ ಕಸ ಎಲ್ಲ ಮಣ್ಣು ಹಾಕಿ ಪ್ಲಾಸ್ಟಿಕ್ ಎಲ್ಲ ಬಿಟ್ಟು, ಪ್ಲಾಸ್ಟಿಕ್ ಎಲ್ಲ ಹಾಕ್ಲಿಕ್ಕಿಲ್ಲ. ಮಣ್ಣು ಖಾಲಿ ಮತ್ತು ಹುಲ್ಲೆಲ್ಲ ಗೊಬ್ಬರ ಎಂತದ್ದು ರಾಸಾಯನಿಕ ಸ್ವಲ್ಪ ಹಾಕ್ತೇವೆ. ಈಗ ಅವರು ರಾಸಾಯನಿಕ ಗೊಬ್ಬರ ಹಾಕಿದ್ರು, ಸ್ವಲ್ಪ ಹಾಕಿದ್ರು. ಅವ ಈಗ ಕ್ಯಾಂಪ್ಕೋದವರು ಹೊಸದು ಬಂದದಲ್ಲ, ಅದನ್ನ ಹಾಕಿದವರು. ರಾತ್ರಿ ಹಂದಿ ಬರ್ತದೆ. ಫಸ್ಟಿಗೆ ನಾವು ಬೀಜ ಹಾಕುವಾಗ ಫುಲ್ ಕೃಷಿ ಮಾಡ್ಲಿಕ್ಕೆ ಉಪದ್ರ ನವಿಲ್ದು ಅದು ಎಲ್ಲ ತಿಂತದೆ. ಅವನು ಅದಕ್ಕೆ ಅಡ್ಡ ಕೋಲಿಡುದು ಫಸ್ಟಿಗೆ. ಇಷ್ಟು ದೊಡ್ಡವಾಗಿ ಇಲ್ಲಿ ಕಾದುಕೊಳ್ತೇವೆ ನಾವು ಸುತ್ತ ಕಟ್ಟಿ. ನವಿಲು ತುಂಬಾ ಬರ್ತದೆ. ನವಿಲು ಫಸ್ಟಿಗೆ ಎಲ್ಲ ಖಾಲಿ ಮಾಡ್ತದೆ. ಈಗ ರಾತ್ರಿಯಲ್ಲಿ ಎಂತ ಮಾಡ್ತೀವಿ? ರಾತ್ರಿ ನಾವು ಒಂದು 10 ಗಂಟೆಗೆ ಬರ್ತೀವಿ. ಮತ್ತೆ ಒಂದು ನಂದಿ ಬರ್ತದೆ, ಒಂದೊಂದು ತಿಂದು ಹೋಗ್ತದೆ. ಹೌದಾ? ಮತ್ತೆ ನಾವು ದೇವರ ಇದರಲ್ಲಿ ಬಿಟ್ಟು ನಾವು ಈಗ ಈ ಸಲ ನನಗೆ ಇದರಲ್ಲಿ ನಾವೊಂದು 50-70 ಸಾವಿರದ ಅಂದಾಜಿತ್ತು ಒಳ್ಳೇದಾದ್ರೆ. ಇಲ್ಲಿ ಹಾಗೆ ಆಚೆ ಆದ್ರೆ ಅದು ನನ್ನ ಕೈಯಿಂದ ಸ್ವಲ್ಪ ಮದ್ದು ಬಿಟ್ಟು ಸ್ವಲ್ಪ ಹೋಯ್ತು. ಹೌದಾ? ಅಂದ್ರೆ ಮದ್ದು ಅಂದ್ರೆ ಅದು ನಾನು ಇದು ಜಡೆ ಬರ್ತದೆ, ಈ ಬಚ್ಚಂಗಿ ಒಂದು ರೋಗ. ಇದು ಜಡೆ, ಈ ಜಡೆ ಬರ್ತದಲ್ಲ, ಇದಕ್ಕೆ ಮೊದಲು ರೋಗ ಇದು. ಇದೊಂದು ದೊಡ್ಡ ರೋಗ ಅದೇ. ಅದಕ್ಕೆ ನಮಗೆ ಕ್ಯಾನ್ಸರ್ ಬಂದಾಗೆ ಅದಕ್ಕೆ ಅದರ
ಪದ್ಧತಿ ಅದು. ಹಾ 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 ಅದು ಬಂದ್ರೆ ಗಿಡ ಹೋಯ್ತು. ಎಲ್ಲ ಹೋಯ್ತಲ್ಲ. ಹಾ ಇದಕ್ಕೆ ನಾನು ಮದ್ದು ತಂದದ್ದು ಚೇತನಿಂದ. ಹ್ಮ್ ಹ್ಮ್ ಅವರು ಈಗ ನಿಮ್ಗೆ ಎಂತ ವರ್ಷ ಇಡೀ ಬೆಲೆ ಅಲ್ಲ ಇದು? ಅಲ್ಲ, ನಾವು ಹೀಗೆ- ಭತ್ತದ ಎಲ್ಲ ಮಾಡ್ತೇವೆ, ಎಲ್ಲ ಕೃಷಿ ಅಲ್ಲಲ್ಲ. ಮಾಡ್ತಾರೆ. ಅಂದ್ರೆ ಈ ಕಲ್ಲಂಗಡಿ ಉಂಟಲ್ಲ, ಹಾ, ಅದನ್ನು ಅದು- ವರ್ಷ ಇಡೀ ಬೆಲೆ ಅಲ್ಲ ಈಗ? ಅಲ್ಲ, ಜಾತ್ರೆ ಅದೊಂದು time. ಜಾತ್ರೆ ದಕ್ಕಮ ಕೊಳ್ಳಿಗೆ ಅದು ವಿಶೇಷ ಅಲ್ಲ. ಹಾ. ಅದಕ್ಕೆ ಅಂದ್ರೆ ಎಲ್ಲ ಜಾತ್ರೆ ಟೈಮಲ್ಲಿ ಮಾತ್ರ ಇದು ಬೆಲೆ ಜಾತ್ರೆಗೆ ಅಲ್ಲ? ಮಾತ್ರ. ಜಾತ್ರೆ ಟೈಮಲ್ಲಿ ಮಾತ್ರ ಜಾತ್ರೆ ಬೆಲೆ. time. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈಗ ಜೂನ್ ಅಲ್ಲಿ ಇದು ಈಗ ನೀವು ಜೂನ್ ನಲ್ಲಿ ಇಲ್ಲಿ ನೆರೆ ಬರ್ತದಲ್ಲ. ಹಾ ಜೂನ್, ಜುಲೈ, ಆಗಸ್ಟ್, ಫುಲ್ ಸೆಪ್ಟೆಂಬರ್, ನವೆಂಬರ್ ವರೆಗೆ ಇಲ್ಲಿ ಇಷ್ಟರ ನೆರೆ ಬರ್ತದೆ. ನೀರು ಇರ್ತದೆ ಇಲ್ಲಿ ಫುಲ್. ಫುಲ್ ಬರ್ತದೆ, ಅದು ಹಾ. ನದಿ ಅಲ್ಲ. ಈ ಓ, ಇಲ್ಲಿ ಫುಲ್ ಜೂನ್ ವರೆಗೆ ನೀರು ಇಲ್ಲಿ ಅಲ್ಲ, ನಮ್ಮ ಮನೆಯವರೆಗೆ ಹೋಗ್ತದೆ. ಅಲ್ಲಿ ತನಕ ನೀರು ಇರ್ತದೆ ಜೂನ್ ವರೆಗೆ? ಅಲ್ಲ, ಇಲ್ಲಿ ಈಗ ಜೂನ್ ಅಲ್ಲಿ. 74ರಲ್ಲಿ ಹಾ. 380 ಮನೆ ಇಲ್ಲಿ ಇದೆಲ್ಲ ಹೋಗಿದೆ. ಹೌದಾ? 84ರಲ್ಲಿ ದೋರ ಉಂಟಲ್ಲ, ಹಾ. ಅಲ್ಲಿ ಇಷ್ಟಿಷ್ಟು ನೀರಾಗಿದೆ. ಈಗ 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 ಹೋದ ವರ್ಷ ಕೂಡ ಓಲಿವರೆಗೂ ಹೋಗಿದೆ. ಓ, ಓ, ಈಗ ಅಲ್ಲಿಗೆ ಟೆಂಪೋ ಅಂದ್ರೆ ಆ ಮನೆಯಲ್ಲ ಅಲ್ಲಿ ಬಸ್ ಇದೆ ಅದು. ಹಾ. ಓ, ಹಾಗಾದ್ರೆ ನಿಮ್ದು ಈಗ ಒಂದು ಅಲ್ಲ, ಇದು ನಾವು ಭತ್ತ ಮಾಡ್ತೇವೆ. ಜಾತ್ರೆ ಈಗ ಜನವರಿಯಲ್ಲಿ ಹಾಕಿದಲ್ಲ ನೀವು? ಜನವರಿಲಿ ಹಾಕುದು. ಹಾ, ಜನವರಿ ಹಾಕಿ ಈಗ ನಾವು ಫಸ್ಟ್ ಇದರಲ್ಲಿ ಒಂದು ಬೆಲೆ ತೆಗಿತೇವೆ. ಹಾ. ಇದರಲ್ಲಿ ಭತ್ತ ತೆಗಿತೇವೆ, ಹಾ. ಒಂದು ಬೆಲೆ. ಓಕೆ, ಫಸ್ಟಿಗೆ. ನಾವು ಚೌತಿ ಟೈಮಿನಲ್ಲಿ ಬೀಜ ಹಾಕಿ ಹಾ. ಮತ್ತೆ ಆ ತಿಂಗಳಲ್ಲಿ ನಡುದು, ಹಾ. ಭತ್ತ ಮಾಡುದು. ಓಕೆ. ಭತ್ತನ ಮಾಡಿದ ನಂತರ ಕೊಯ್ದು ಡಿಸೆಂಬರ್ ಅಲ್ಲಿ ಕೊಯ್ತದೆ. ಓಕೆ. ಡಿಸೆಂಬರ್ ಡಿಸೆಂಬರ್ಗೆ ಕೊಯ್ದ ನಂತರ ನಾವು ಇದನ್ನು ಡಬಲಿಸ್ ಮಾಡಿ ಮತ್ತೆ ಇದರಲ್ಲಿ ಕಲ್ಲಂಗಡಿ ಹಾಕುದು. ನಾಟಿ. ಜನವರಿ 26ಕ್ಕೆ ಹಾ. ಒಳಗೆ ಹಾಕ್ಬೇಕು. ಓಕೆ. ಹಾ, ಜನವರಿ 26 ಒಳಗೆ. ಈ ಸಲ ಜಾತ್ರೆ ಈ ಸಲ ಬಿಸಿಲು ತುಂಬಲ್ಲ, ಅದರಲ್ಲಿ ಎಲ್ಲ ಗಿಡ ಸತ್ತು ಹೋಯ್ತು. ಈಗ ಇದು ನೆಕ್ಸ್ಟ್ ಪೊಲ್ಲಿ ಜಾತ್ರೆ ಅಂದ್ರೆ ಎಲ್ಲಿ ತನಕ ಇರ್ತದೆ ಈಗ? ನಾಡ್ದು ನಾವು ಮೊದಲೆಲ್ಲ 4 ತಾರೀಕು ಹೋಯ್ತಿದ್ದು. ಹಾ. ವರ್ಷವು ನಾವು 4 ತಾರೀಕು ಹೋಯ್ದು. ಹಾ. ಈ ಸಲ ಬೇಗ ಬೇಗ ಆಯ್ತು. ಇದು ಬಿಸಿಲಿಗೆ ತುಂಬಾ ಬಿಸಿಲು. ಅಂದ್ರೆ ಇನ್ನು ನೆಕ್ಸ್ಟ್ ಈಗ ಜಾತ್ರೆ ಮುಗಿದ ಮೇಲೆ ಇದು ಹಾಕ್ಲಿಕ್ಕಿಲ್ಲ? ಇದಕ್ಕೆ ನಾವು ಇದಾಯ್ತು. ಮೇಲೆ ಮಡಲ್ ಹಾಕಿದರೆ ಹಾ. ಗಂಪು ಹಾಕಿ ಹಾ. ಆಗ ಸ್ವಲ್ಪ ನಮಗೆ ಎವರೇಜ್ ಜಾಸ್ತಿ ಸಿಗ್ತದೆ. ಈ ಬೆಡ್ ಉಂಟಲ್ಲ, ಈ ಬೆಡ್ ನಾವು ಬಚ್ಚಂಗೆ ಹಾಕಿದ ಬೆಡ್ ಎತ್ತರ ಇರಬೇಕು. ಇದರಲ್ಲಿ ಪಸೆ ನೀರೆಲ್ಲ ಬರಬಾರ್ದು. ಅದರಲ್ಲಿ ಪಸೆ ಆದ್ರೆ ಬಚ್ಚಂಗೆ ಆಗುವಾಗ ಅದರ ಒಳಗೆ ಗೆದ್ದಲು ಹೋಗಿ ಅದರ ಒಳಗೆ ಹೋಗಿ ಬಚ್ಚಂಗೆ ಅದು ಕಾಯನ್ನು ಹಾಳು ಮಾಡ್ತದೆ. ಅದಕ್ಕೆ ನಾವು ಈಗ ಅದು ನಾನು ತಂದಲಿಗೆ ಇಟ್ಟದ್ದು. ಇದಕ್ಕೆ ಬರುದಿಲ್ಲ, 3ಕ್ಕೆ ಬರುದಿಲ್ಲ ಅದು. ಒಂದು ಗೇರು ಬೀಜ ಎಲೆಗೆ, ಮತ್ತೆ ತಂದಲಿಗೆ ಎಲೆಗೆ, ಮತ್ತೊಂದು ಒಣ್ಣೆ, ಅದಕ್ಕೆ 3ಕ್ಕೆ ಬರುದಿಲ್ಲ. ನಾವು ಅದಕ್ಕೆ ಅಡಿಗೆ ಇಟ್ಟರೆ ಹೀಗೆ ಇಟ್ಟರೆ ಹುಳ ಹೋಗುದಿಲ್ಲ. ಈ ಸೌತೆಕಾಯಿಗೆಲ್ಲ ಹುಳ ಬರ್ತದೆ ಹಾಗೆ ಅದು ಸಣ್ಣ ಮಾಡಿ ಒಳಗೆ ಹೋಗ್ತದೆ. ಬಚ್ಚಂಗೆ ಒಳಗೆಲ್ಲ ತಿಂದು ನಾವು ಭಾಗ ಮಾಡುವಾಗ ಅದು ಬಚ್ಚಂಗೆ ಹೋಗ್ತದೆ. ಅದಕ್ಕೆ ನಾವು ಎಲ್ಲ ಇದಕ್ಕೆ ಇಡುದು ಎಲೆ. ಇದರಲ್ಲಿ ನೀವು ಈಗ ಕೊಯ್ದು ಈಗ ನೀವು ಬೇರೆ ಕಡೆ ನೀವು ಇದನ್ನು ಸೇಲ್ ಮಾಡಬಹುದಾ? ಇಲ್ಲೇ ಸೇಲ್ ಮಾಡ್ಬೇಕು. ಇಲ್ಲೇ ಸೇಲ್ ನಾವು ಇಲ್ಲೇ ಹೋಗ್ತದೆ, ಎಷ್ಟು ಬೇಕಾದ್ರೂ ಹೋಗ್ತದೆ. ಈ ಸಲ ಎಲ್ಲರಿಗೂ ಆಗುದು ಅಷ್ಟು ಕಮ್ಮಿ ಆಗಿದೆ. ಅದೇ ಬೇರೆ ಕಡೆ ಯಾಕೆ ಸೇಲ್ ಮಾಡಬಾರ್ದು? ಅಲ್ಲ, ಇದು ನಾವು ಹಾಕುದೇ ಪೊರಳಿಗೆ ಅಂತ, ಹೊಲಲಿಗೆ ಅಂತ ಹಾಕುದು. ದೇವಸ್ಥಾನಕ್ಕೆ ಅಂತ ಆಗುದು. ಈಗ ಅದು ಎಷ್ಟು ವರ್ಷ ಇದೆ, ನಾವು ಚಿಕ್ಕವರು ಈಗ ನಮ್ಮ ತಂದೆಯವರು ಆಗ್ತಿದ್ರು, ಅದರ ಮೊದಲು ಅವರ ತಂದೆ ಹಾಗೆ ಆಗ್ತಾ ನೀವು ಇದ್ರು. ಎಷ್ಟು ವರ್ಷದಿಂದ ಇಲ್ಲಿ ಕೃಷಿ ಮಾಡ್ತಾ ಇದ್ದೀರಿ? ನಾನು ಸಾಧಾರಣ ಒಂದು 84ರಲ್ಲಿ ನಾನು ಶಾಲೆ ಬಿಟ್ಟ ನಂತರ ಕೃಷಿಗೆ ಬಂದದ್ದು. ಎಲ್ಲ ಮಾಡಿದ್ದೇನೆ. ಕಬ್ಬು ಮಾಡಿದೆ, ಅದರಲ್ಲಿ ಒಂದು ಇಡೀ ಪ್ಲಾಟ್ ನಲ್ಲಿ ಆ ಗದ್ದೆಯಲ್ಲಿ ಅದರಲ್ಲಿ ಕಬ್ಬು ಇತ್ತು. ಅದರಲ್ಲಿ ಅವರು 64 ಟನ್ ತೆಗೆದ್ರಿ. ನಾನು ಇದರಲ್ಲಿ 84 ಟನ್ ತೆಗೆದು, ಅದೊಂದು ಎಕರೆ ಜಾಗ. ಇದನ್ನ ಯಾಕೆ ನೀವು ಇಲ್ಲಿ ಬೀಜ ಹಾಕಿದ್ರು? ನಾವು ಈಗ ಈ ಬಲ್ಲಿ ಹೋಗುವ ಟೈಮಿನಲ್ಲಿ ಅದು ತುಂಬಾ ಇಲ್ಲಿ ಬಿಸಿಲು ಬರ್ತದಲ್ಲ, ಬಿಸಿಲು ಬರುವಾಗ ನಾವು ಆಚೆ ಈಚೆ ನೆಟ್ಟರೆ, ಕೃಷಿಕರು ಹೇಳ್ತಾರೆ ಯಾರು ವಿಜ್ಞಾನಿಗಳು, ಆಚೆ ಈಚೆಯಿಂದ 2 ನೆಟ್ಟರೆ ಆಗ ಇಲ್ಲಿ ತಂಡಾಗ್ತದೆ ಅಂತ, ಇದು ಬೆಡ್ ತಂಡಾಗ್ತದೆ ಅಂತ. ಅದಕ್ಕೆ ನಾವು ಇದರಲ್ಲಿ ಒಂದೊಂದು ಕಡೆ ಜಲ ಆಗ್ತದೆ, ಮತ್ತೆ ಇಲ್ಲಿ ಬೆಡ್ ಎಲ್ಲ ಕ್ಲೀನ್ ಆಗಿ ಇದು ತಣ್ಣದಲ್ಲಿ ಇರ್ತದೆ. ಅದಕ್ಕೆ ನಾವು ಆಚೆ ಈಚೆಯಿಂದ 2 ಬೀಜ ಹಾಕುದು. ನಾನು ಹಾಕುವುದು ಸ್ವಲ್ಪ ಲೇಟ್ ಆಯ್ತು. ಇಷ್ಟೇ ತರ ಆದರೆ ಅವ್ರಿಗೆ ನಾನು ನನ್ನ ಕಿಸೆಯಿಂದ ಬೀಜ ಕೊಂಡಾಗ ಅವ್ರು ಹಾಕಿದ್ದಾರೆ, ಅವರು ದೊಡ್ಡದಾಗಿದೆ. ಈಗ ನಾನು ಮತ್ತೆ ಹಾಕಿದ್ದು ಒಂದು ಬಲ್ಲಿ ಹೋದ ನಂತರ ಹಾಕಿದ್ದು. ನಾವು ಬೀಜ ಹಾಕೋ ದಿವಸ ಹಾಕಿದರೆ ಆಗ ಅದು ಬೆಳವಣಿಗೆ ಒಳ್ಳೆಯದಾಗ್ತದೆ. ನಾವು ಒಂದು ಕೊರೋನಾ ವರ್ಷ ಹಾಕಿದ್ದೀವಿ, ಆ ವರ್ಷ ನಮಗೆ ತುಂಬಾ ಇದರಲ್ಲಿ ಆಗಿದೆ ಬಚ್ಚಂಗೆ. ಅಲ್ಲ, ಬೀಜ ಅದಕ್ಕೆ ಇಷ್ಟೊಂದು ಬಿಸಿಲು ಉಂಟಲ್ಲ ಈ ಗಿಡಕ್ಕೆ. ಇದು ಈಗ ಸೆಕೆ ಈಗ 40, 42, 43 ಏನಾಗುದಿಲ್ಲ. ಈಗ 60, 50, 50 ಹೋಗುದಿಲ್ಲ. ಅದು ಲೆಕ್ಕ ನಮಗೆ ಕೂಡ ಈಗ ನಿಲ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಗಿಡಕ್ಕೆ ಇಷ್ಟಂತ ಉಂಟು. ಯಾವುದು ನಾವು ಗೊಬ್ಬರ ಕೊಡುವಾಗ ಹಾಗೆ, ಎಷ್ಟು ಮದ್ದು ಕೊಡುವಾಗ ಕೂಡ ಹಾಗೆ, ಇಷ್ಟು ಗ್ರಾಮು ಕಾಳು 2 ಗ್ರಾಮ್ ಮದ್ದು ಹಾಕಿದ್ರೆ 2 ಗ್ರಾಮ್ ಹಾಕ್ಬೇಕು. ಸ್ವಲ್ಪ ಹಾಕಿದರೆ ಗಿಡ ಸಾಯ್ತದೆ. ಬಳ್ಳಿ ಇದಕ್ಕೆ ಮತ್ತೆ ಹೇಗೆ ಗೊತ್ತುಂಟು, ನಮಗೆ ಈ ಸೌತೆಕಾಯಿ ಮತ್ತೆ ಸೋರೆಕಾಯಿ ಎಲ್ಲ ಹಾಕುವಾಗ ಅದರಲ್ಲಿ ತುಂಬಾ ಬಳ್ಳಿ ಇರ್ತದೆ. ಎಲ್ಲಿ ಬೇಕಾದರೂ ಇಲ್ಲಿ ಗೊಬ್ಬರ ಹಾಕಿದ್ರು ಅದು ತಿಂತದೆ. ಇದಕ್ಕೆ ಖಾಲಿ ಒಂದು ಗಿಡಕ್ಕೆ 3 ಇದು ಮಾತ್ರ ಇರುದು.
ಈ ಗಿಡಕ್ಕೆ ಈ ಗಿಡಕ್ಕೆ 3 ಇದು ನೋಡಿ, ಕಾಲು 3 ಇದ್ರು. ಇದರಲ್ಲಿ ಆಹಾರ ತಿನ್ನೋದು. ನಾವು ಈ ಮೇಲೆ ಏನು ಮಾಡ್ತಾರೆ ಗೊತ್ತುಂಟ, ಅಲ್ಲಿ ಎಲ್ಲ ಇಲ್ಲಿ ಇದನ್ನೆಲ್ಲ ಡಬಲ್ಸ್ ಮಾಡೋದು ಫುಲ್ಲು. ನಾನು ಎಷ್ಟು 10 ವರ್ಷ ತರಬೇತಿ ಹೋಗಿದ್ದೀನಿ. 2004 10 ವರ್ಷ ಹೋಗಿದ್ದೀನಿ. ಭತ್ತದೆಲ್ಲ ಇದೆಲ್ಲ ಕಲ್ಲಂಗಡಿದೆಲ್ಲ ತರಬೇತಿ ಹೋಗಿದ್ದೀನಿ. ಅಲ್ಲೇನು ಮಾಡ್ತಾ ಗೊತ್ತೀನಿ, ಇಲ್ಲಿ ಫುಲ್ ಬೆಡ್ ಹಾಕೋದು, ಇದನ್ನು ಡಬಲ್ಸ್ ಮಾಡಿ ಇದಕ್ಕೆಲ್ಲ ಗೊಬ್ಬರ ಹಾಕೋದು. ಗೊಬ್ಬರ ಹಾಕಿ ಮತ್ತೆ ಇದಕ್ಕೆ ಚಪ್ಪರ ಹಾಕಿ ಇಲ್ಲಿ ಒಂದು ಹೊಟ್ಟೆ ಮಾಡೋದು ಚಪ್ಪರಕ್ಕೆ. ಇಲ್ಲಿ ಬೀಜ ಹಾಕೋದು, ಮತ್ತೆ ಇದು ಸ್ಪ್ರಿಂಕ್ಲರ್ ಇಟ್ಟು ಇದಕ್ಕೆಲ್ಲ ಫುಲ್ ಸ್ಪ್ರಿಂಕ್ಲರ್ ಇಟ್ಟು ಒಳಗೆ ನೀರು ಪಸೆ. ಅದು 10-15 ದಿವಸ ನೀರು ಏನಾಗುದಿಲ್ಲ, ಅದರಲ್ಲಿ ಸ್ವಲ್ಪ ನೀರು ಸಾಕು. ಅದೇ ಗೊಬ್ಬರ ಎಲ್ಲ ಉಂಟು. ಮತ್ತೆ ಇಲ್ಲಿಂದ ಬಲಿ ಹೋಗ್ತದಲ್ಲ, ಇಲ್ಲೊಂದು ಹೊಟ್ಟೆ ಮಾಡೋದು, ಇಲ್ಲಿಂದ ಹೊಟ್ಟೆ ಮಾಡಿದ ನಂತರ ಬೀಜ ಹಾಕಿದ ನಂತರ ಅದಕ್ಕೆ ಒಂದು 10 ಬೀಜ ಹಾಕೋದು ಒಂದು ಸಾಲಿಗೆ. ಒಂದು 10 ಇಷ್ಟು ಉರುಂಟು ಮಾಡಿ ಅಟ್ಟಿ ಗೊಬ್ಬರ ಮತ್ತೆ ಎಂತ ಗೊಬ್ಬರ ಬೇಕು, ಯೂರಿಯಾ, ಪೊಟ್ಯಾಶ್, ರಂಜಕ 3 ವೆರೈಟಿನ ಹಾಕಿ ಮತ್ತೆಲ್ಲ ಗದ್ದೆಗೆ ಹಾಕಿ ಡಬಲ್ಸ್ ಮಾಡೋದು. ಮಾಡಿದ ನಂತರ ಇದಕ್ಕೆ ಅಲ್ಲೆಲ್ಲ ಹೊಟ್ಟೆ ಮಾಡಿ ಬೀಜ ಹಾಕೋದು. ಬೀಜ ಹಾಕಿದ ನಂತರ ನಮಗೆ ಇಲ್ಲಿ ಒಂದು ಹೊಟ್ಟೆ ಮಾಡೋದು. ಆ ಬಲ್ಲಿ ಬರ್ತದಲ್ಲ, ಆ ಬಲ್ಲಿ ಬಂದು ಇಲ್ಲಿ ಮಣ್ಣು ಒಳಗೆ ಹೋಗ್ತದೆ ಇಲ್ಲಿ. ಆಗ ಇಲ್ಲೊಂದು ಬಚ್ಚಂಗ ಆಗುತ್ತೆ, ಇಲ್ಲೊಂದು ಬಚ್ಚಂಗ ಎಷ್ಟು ಹೊಟ್ಟೆ ಮಾಡ್ತೇವೆ ಅಷ್ಟು ಕಡೆಯಲ್ಲಿ ಅದು ಬಲ್ಲಿ ಹೋಗ್ತದೆ. ಈಗ ನಾವು ಇಲ್ಲಿ ಎಷ್ಟು ಗೊಬ್ಬರ ಹಾಕ್ತೇವೆ ಅದನ್ನು ಮಾತ್ರ ತಿನ್ನುವುದು. ಇದರ ಬುಡ ಆಕ್ಚುಲಿ ಇಲ್ಲಿ ಬುಡ ಇಲ್ಲಿ. ನಾವು ಮೇಲೆ ಮಾಡುದು ಪದ್ಧತಿ ನಾವು ಇಲ್ಲಿ ಬಂದಿದ್ವಿ. ಅಲ್ಲಿ ಬಚ್ಚಂಗಿ ಮಾಡುದು ಬೇರೆ ವೆರೈಟಿ. ನಾವು ಗುಲಿ ಮಾಡುದು, ಅವರು ಬೆಡ್ ಆಗಿ ಮಾಡುದು. ಆಕ್ಚುಲಿ ಫಸಲು ಯಾವ್ದ್ರಲ್ಲಿ ಜಾಸ್ತಿ? ಅಲ್ಲ, ಇದರಲ್ಲಿ ಒಳ್ಳೆ ತೂಕ ಬರ್ತದೆ. ಮತ್ತೆ ಅದರಲ್ಲಿ ಬಚ್ಚಂಗಿ 6 ಬಚ್ಚಂಗಿ, ಇದರಲ್ಲಿ 2-3 ಆಗ ಮಾತ್ರ. ಹೆಚ್ಚಾದ್ರೆ ಒಂದು ಬದಿಯಲ್ಲಿ 2-3. ಅಲ್ಲಿ ನಾನು ಕೆಲವು ಕಡೆ ಹೋಗಿದ್ದೀನಿ, 5-6 ಬಚ್ಚಂಗಿ ಆಗ್ತದೆ. ಸ್ನೇಹಿತರೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮತ್ತೊಂದು ಸ್ಪೆಷಲ್ ಆದಂತಹ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಎಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.